ಸಾಹೇಬ್ರ ಬಗ್ಗೆ ನಾನು ಮಾತಾಡಿದ್ದೆ. ಸುಮಾರು ರಾಜಕಾಲುವೆಗಳು, ಸುಮಾರು ದಾರಿಗಳು ತೆರವುಗೊಳಿಸಿ ಒಳ್ಳೆ ಹೆಸರಾಗಿರ್ತಕ್ಕಂಥ ನಮ್ಮ ಡಿ ಸಾಹೇಬರು. ಇವ್ರ ಬಗ್ಗೆ ನಮ್ಗೆ ಪರಿಚಯನೂ ಇರಲಿಲ್ಲ. ಇವ್ರ ಬಗ್ಗೆ ನಾನು ಅವರು ಮಾಧ್ಯಮದಲ್ಲಿ ನೋಡಿ ನಾನು ಖುಷಿ ಪಟ್ಟು ಇವತ್ತು ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಸರ್ವೆ ನಂಬರು 70ರಲ್ಲಿ ಹೆಬ್ಬಗುಡಿ ಸರ್ವೆ ನಂಬರು ರಾಜಕಾಲುವೆ ಪ್ಲಸ್ ದಾರಿ ತೆರವು ಮಾಡಿಕೊಡ್ಬೇಕಂತ ಅವ್ರ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಅವರು ವರ್ಗಾವಣೆ ಆಗಿ ಮತ್ತೆ ಪುನರ್ ಈ ಸ್ಥಳಕ್ಕೆ ಬಂದಿರೋದಕ್ಕೆ ನಾನು ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಬಂದ್ಬಿಡಿ ಆಫೀಸ್ ಚಿಕ್ಕದು ಬೇಕಾದ್ರೆ ಪಡ್ಕೊಂಡ್ಬಿಡಿ. ಓಕೆ ಸರ್, ಏನು ಮಾತಾಡ್ಬಿಡಿ ಸರ್. ಒಂದೆರಡು ಮಾತಾಡ್ಬಿಡಿ ಸರ್ ಸಾಹೇಬ್ರ ಬಗ್ಗೆ. ಏನು ವಿಚಾರ ಸಂಧಾನ ಮಾಡ್ತಾರದು ಮತ್ತೆ ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಹೊಡೆದಾಕೊಂಡು ಬಂದಿದ್ದೆ ನಮ್ಮ ಸೈಡ್ ಪಕ್ಕದಲ್ಲಿ ಇಗ್ಲೂರು ಲೇಡಿ ನವರತ್ನ ನಮ್ದೇ ಜಾಗ ಅದು. ಆಯಮ್ಮನ್ ನಾನೇ ಜಾಗ ಬಿಟ್ಟಿದ್ದು ಓಡಾಡ್ಕೊಂಡಿರ್ಲಿ ಅಂತ. ಸರ್ವೆ ಎಲ್ಲ ಆಯ್ತು. ನಮ್ದು ಹೋಗಲ್ಲ, ಅವ್ರು ನಮ್ದು ಹೋಗುತ್ತೆ ಅಂತ. ಹೌದು ಸರ್. ಆಮೇಲೆ ಆನೇಕಲ್ ತಾಲೂಕು ಸಂತೇಪುರ ಆನೇಕಲ್ ತಾಲೂಕು ಹತ್ತಿಬಲಿ ಹೋಬಳಿ ನಾಡ ಕಚೇರಿ ಅಂತಿದೆ. ಈ ನಾಡ ಕಚೇರಿಯಲ್ಲಿ ನವೀನ್ ಕುಮಾರ್ ಅಂತ ಒಬ್ಬ ತಾಲೂಕಲ್ಲಿ ಹಿರಿಯ ಡಿಟಿಆರ್ ಉಪತಸ್ಥರಾದ ಸಹ ಇಲ್ಲಿ ಈ ಸಂಬಂಧಪಟ್ಟಂತೆ ಈ ಹತ್ತಿಬಲಿ ಹೋಬಳಿ ಹೆಬ್ಬಗುಡಿ ಹೋಬಳಿ 2 ವೃತ್ತಿ ಬರ್ತದೆ, 6 ವೃತ್ತಿಗಳು. ಅದ್ರಲ್ಲಿ ಆಂಜನಪ್ಪ ಒಬ್ರು, ಸಂತೋಷ್ ಕುಮಾರ್ ಒಬ್ರು, ಚಂದಾಪುರ. ಆದ್ರೆ ಇಲ್ಲಿ ಈ ಒಂದು ವಿಶೇಷ ಅಂದ್ರೆ ಈ ನವೀನ್ ಕುಮಾರ್ ಸ್ವಲ್ಪ ದಿಢೀರ್ ಇದ್ದಂಗೆ ಹೊರಗಡೆ ಆಗ್ಬಿಟ್ಟು ಆ ಹೊರಗಡೆ ಮಾಡಿದವರು ಯಾರು ಏನು ಅಂತ ಜನ ಒಂದು ತಬ್ಬಿಬ್ಬಾಗಿ ಕನ್ಫ್ಯೂಸ್ ಹಾಕೊಂಡು ಕೆಲವು ವಿಚಾರಗಳಲ್ಲಿ ಕೆಲವರು ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲವು ವಿಚಾರಗಳಲ್ಲಿ ಕಾಣಕ ಕೆಲಸ ಮಾಡ್ತಾರೆ. ಕೆಲವು ವಿಚಾರಗಳಲ್ಲಿ ಕೆಲವು ಲೋಪದೇಶಗಳು ಬರ್ಬೋದು, ಅದು ಕಾಣ್ದಂಗೆ ಇರ್ಬೋದು. ಆದ್ರೆ ಇವ್ರು ಗಮನಕ್ಕೆ ಬಂದಿದ್ದು ಮಾತ್ರ ಸತ್ಯ. ಅದು ಕೆಲವು ನೂರಾರು ಕೋಟಿ ರಾಜಕಾಲುವೆಗಳು ಇದೆಲ್ಲ ಮಾನ್ಯ DC ಜಿಲ್ಲಾಧಿಕಾರಿ ಜಗದೀಶ್ ಸಾಹೇಬ್ರ ಜೊತೆಯಲ್ಲಿ ಇವರು ಒಂದು ಕೆಲಸ ಮಾಡಿರೋದು ಒಂದು ಪತ್ರಿಕೆ ಮಾಧ್ಯಮಗಳಲ್ಲಿ ಕೆಲವು ಮೀಡಿಯಾಗಳಲ್ಲಿ ಬಂದಿರೋದು ಎಲ್ಲ ಕಾಣಬಹುದು. ಕಂಡಂತ ದೃಶ್ಯ ಅವ್ರು ಮಾಡಿದಂತ ಕೆಲಸ ಇದೇ ಒಂದು ಕಂಪ್ಯೂಟರ್ ಅಲ್ಲೇ ದಾಖಲೆ ಮಾಡಿದ್ದಾರೆ. ಈ ಜೊತೆಗೆ ವಿಶೇಷ ಇವತ್ತು ಏನಂದ್ರೆ ಒಂದು ಇಗ್ಲೂರಲ್ಲಿ ಭಾಸ್ಕರ್ ಅಂತ ಒಬ್ಬ ಯುವಕರು ಆದಂತ ಒಂದು ಸಣ್ಣ ಒಂದು ರಸ್ತೆ ಮೂಲಭೂತವಾದ ನಮ್ಗೆ ಬೇಕಾಗಿರೋದು ರಸ್ತೆ, ನೀರು, ಚರಂಡಿ. ಇಂಥ ಸಂದರ್ಭದಲ್ಲಿ ನಮ್ಗೆ ಅಲ್ಲಿ ದಲಿತ ಮಹಿಳೆಯರು ಕೂಡ ಯಾರೋ ಒಂದು 10 ವರ್ಷದಿಂದ ಅವ್ರಕ ಅದು ಪುರಸಭೆ ವ್ಯಾಪ್ತಿಗೆ ಬಂದು ಚಂದಾಪುರ ಪುರಸಭೆ ವ್ಯಾಪ್ತಿ ಬಂದ್ರು ಕೂಡ ಅವ್ರಿಗೆ ಒಳ್ಳೆದ ದಾರಿ ಮೂಲಭೂತ ವ್ಯವಸ್ಥೆ ಕಣ್ಣೀರಿಟ್ಟು ಸಂದರ್ಭದಲ್ಲಿ ಯಾವುದೇ ತಾಲೂಕು ದಂಡಾಧಿಕಾರಿಗಾಗಲಿ ಯಾರಾಗಲಿ ಅವ್ರ ಬಗ್ಗೆ ಕಿಂಚಿತ್ ಕಾಳಜಿ ವಹಿಸಿದ ಸಂದರ್ಭದಲ್ಲಿ ಈ ಒಂದು ಇಗ್ಲೂರು ಗ್ರಾಮದ ಭಾಸ್ಕರ್ ಅಂತ ಅವರು ಸ್ವಂತ ಈ ಒಂದು ನವೀನ್ ಕುಮಾರ್ ಅವರು ಸೇವೆಯನ್ನು ಗುರುತಿಸಿ ಅವ್ರಿಗೊಂದು ಸಾಮಾನ್ಯ ಒಂದು ದೂರ ನೀಡಿದ್ರು. ಸರ್, ನಮ್ಗ ಈ ದೂರ ಇದೆ, ಇಲ್ಲಿ ನಕಾಶೆ ಇದೆ, ನಮ್ಗೆ ರಸ್ತೆ ಇಲ್ಲ, ಹೆಣ್ಣು ಮಕ್ಳು ಇದ್ದಾರೆ, ನಮ್ ಜೀವನಾಂಶಕ್ಕೆ ಒಂದು ದಾರಿ ಇಲ್ಲ ಅಂತ ಒಂದು ಚಿಕ್ಕದಾಗಿ ಹೇಳಿದಾಗ ಒಂದು ಖಡಕ್ ಆಗಿ ನಿರ್ಧಾರ ತಗೊಂಡು ನಾನಾ ಸಮಸ್ಯೆಗೆ ಬಂದು ಕೂಡ ಆ ಒಂದು ಬಡವಣ್ಣವರು ಯಾರ ದುರ್ದು ಮಾಡೋಕೆ ಬಂದು ಸಹ ಯಾರನ್ನು ಲೆಕ್ಕ ಬರಿಸದೆ ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ಸರ್ವೆ ಮಾಡಿಸಿ ಕೂಡಲೇ ಅವ್ರಿಗೆ ಆ ಒಂದು ಸ್ಥಾನ ರಸ್ತೆ ಕಾಲ್ದಾರೆ ರಸ್ತೆ ಮಾಡಿಸಿದ್ದಕ್ಕ ಅವ್ರು ತುಂಬಾ ಸಂತೋಷ ಪಟ್ಟು ಒಂದು ಇತಿಹಾಸ ದಾಖಲಿದ್ದಂಗ. ಯಾಕಂದ್ರೆ ಈ ಸಣ್ಣ ಪುಟ್ಟ ಸಾವಿರಾರು ಹಳ್ಳಿಗಳಲ್ಲಿದೆ, ಆ ಕೆಲವು ಕಡೆ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಈ ಒಂದು ಸಮಾಜ ಇದ್ದಂಗ ನವೀನ್ ಕುಮಾರ್ ಇದ್ದಂಗ DT ಸಾಹೇಬ್ರು ಹೊರಗಡೆ ಆಗಿ ಹೋದ ನಂತರ ಯಾರು ಏನ್ DT ಸಾಹೇಬ್ರು ಇಂಥ ಕೆಲಸ ಮಾಡಿ ಹೋಗ್ಬಿಟ್ಟಿದ್ರು, ಇವಾಗ ಒಂದು DT ಸಾಹೇಬ್ರು ಮತ್ತೆ ಅಲ್ಲಿಗ ನ್ಯಾಯಾಲಯ ಮೊರೆ ಹೋದ್ರು. ಹೋಗಿ ಅವರು ನನ್ನ ಅವಧಿಯಲ್ಲಿ ಇನ್ನ ಅಲ್ಲಿ ಸೇವೆ ಮಾಡ್ತಾ ಇದೆ, ಈ ತಾಲೂಕಿನ ನಮ್ಗೆ ಋಣ ತೀರ್ಸೋದಿದೆ ಅನ್ನೋಕ್ಕೋಸ್ಕರ ನ್ಯಾಯಾಲಯ ಮೊರೆ ಹೋಗಿ ಇದೇ ಸ್ಥಾನಕ್ಕೆ DT ಉಪತಸ್ಥರಿಗೆ ಹತ್ತಿಬಲಿ ನಾಡ ಕಚೇರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಆ ಯುವಕರಿಗೆ ಏನು ಈಗ್ಲೂ ರಸ್ತೆ ಬಿಡಿಸ್ಕೊಟ್ಟು ಕೆಲಸ ಸೇವೆ ಮಾಡಿದಂತ ಈ ಒಂದು ಬಳಗ ಏನಿತ್ತ ಅವರೆಲ್ಲ ಬಂದು ಇವತ್ತು ಸಂತೋಷದಿಂದ ಅವ್ರ ಚಿಕ್ಕದ ಸನ್ಮಾನ ಮಾಡಿ ಒಂದು ಅಭಿನಂದನೆ ಸಲ್ಲಿಸಿದ್ರೆ. ಜೈ ಕರ್ನಾಟಕ.